ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಡಿಕೆ ಶಿವಕುಮಾರ್ ಎಂಬ ಹೆಸರಿನ ನಾನು, ಈ ಪದ ಘೋಷಣೆಗೆ ಕಾಲ ಸನ್ನಿಹಿತವಾಗ್ತಾ ಇದೆ. ನಾಳೆ ಬಿಟ್ಟು ನಾಡಿದ್ದು ಲೋಕಭವನದಲ್ಲಿ ನಡೆಯುವಂತಹ ಪ್ರಮಾಣ ವಚನ ಕಾರ್ಯಕ್ರಮ ಲೋಕಕ್ಕೆ ಸಾಕ್ಷಿಯಾಗಲಿದೆ. ಆದ್ರೆ ಡಿಕೆಶಿಗೆ ಟೀಮ್ ಕಟ್ಟುವುದೇ ಸವಾಲು. ಯಾರಿಗೆ ಯಾವ ಕ್ರಮಾಂಕ, ಯಾರು ಉತ್ತಮ ಆಟಗಾರ, ಯಾರನ್ನ ಬೆಂಚ್ ಕಾಯಿಸೋದು, ಹೈಕಮಾಂಡ್ ಏನ್ ಹೇಳುತ್ತೆ, ಈ 10 ಕಗ್ಗಂಟನ್ನ ಬಿಡಿಸೋಕೆ ಟ್ರಬಲ್ ಶೂಟರ್ಗೆ ಟ್ರಬಲ್ಲೇ ತಂದೊಡ್ಡಿದೆ. ಈ ಕಾರಣಕ್ಕೆ ಡೆಲ್ಲಿಯ ರೆಫರಿ ಬಳಿ ತೆರಳಿದ್ದಾರೆ. ಅಸಾಧ್ಯದ ಗುರಿ, ಆದ್ರೆ ಅಲ್ಲಿದ್ದಿದ್ದು ಅಸಾಮಾನ್ಯ ಶೂರ. ಅವರು ಚೇಸಿಂಗ್ ಮಾಸ್ಟರ್, ಟ್ರಬಲ್ ಶೂಟರ್. ಆ ಪದಕ್ಕೆ ಅವರು ಪರ್ಯಾಯವೇ ಬಿಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕೀರ್ತಿ ಪತಾಕೆ ಹಾರಿಸಿದ ಈ ರಣವಿಕ್ರಮನ ಕಾಯುವಿಕೆ ಅಂತ್ಯವಾಗಿದೆ. ಮೇಡಂ ಆಜ್ಞೆಗೆ ಮೌನವನ್ನೇ ಆಲಿಂಗಿಸಿದ್ದ ಈ ಭೀಮ ಕಾಯನಿಗೆ ಅಧಿಕಾರ ಎಂಬ ಸ್ವರ್ಣ ಜಿಂಕೆ ಮರೀಚಿಕೆಯಾಗಿತ್ತು. ಇದೀಗ ಆ ಸುದೀರ್ಘ ಮೌನವೊಂದು ಮರೆಯಾಗಿದೆ. ಅರಗಿನ ಅರಮನೆಯ ಹೋರಾಟದ ಕಥೆಗೆ ಜೀವ ಬಂದಿದೆ. ಬುಧವಾರ ಲೋಕಭವನದಲ್ಲಿ ಕನಕಾಧಿಪತಿಗೆ ಪಟ್ಟಾಭಿಷೇಕ. ಪದಗ್ರಹಣದ ಲಿಸ್ಟ್ಗೆ ಡೆಲ್ಲಿ ಅಂಕಿತ ಪಡೆಯಲು ದಂಡಯಾತ್ರೆ. ಜೂನ್ 3 ಬುಧವಾರ. ನಾಳೆ ಒಂದೇ ದಿನ ಬಾಕಿ. ಚರಿತ್ರೆಯ ಅಧ್ಯಾಯದಲ್ಲಿ ಹೊಸ ಪುಟದ ಸೇರ್ಪಡೆಗೆ ಅವಸರ. ಕನಕಪುರದ ರಣಕಲಿ ಡಿಕೆ ಶಿವಕುಮಾರ್ ನಾಡಿನ ಸಿಂಹಾಸನವನ್ನ ಏರೋಕೆ ಕಾಲಚಕ್ರದ ವೇಗಕ್ಕೆ ಧಾವಂತ ಕಾಣಿಸ್ತಿದೆ. ಲೋಕಭವನದಲ್ಲಿ ಪಟ್ಟಾಭಿಷೇಕಕ್ಕೆ ಎಲ್ಲ ರೀತಿಯ ಸಿದ್ಧತೆಯಾಗ್ತಿದೆ. ಪಕ್ಷ ನಿಷ್ಠೆಗೆ ಫಲ ಸಿಕ್ಕು 25ನೇ ಮುಖ್ಯಮಂತ್ರಿಯಾಗಿ ಡಿಕೆಶಿ ಅಧಿಕಾರ ಗ್ರಹಣ ಮಾಡಲಿದ್ದಾರೆ. ಟೀಮ್ ಕರ್ನಾಟಕ ರಚನೆಗೆ ತೀವ್ರಗೊಂಡ ಕಸರತ್ತು. ಮಂತ್ರಿ ಪಟ್ಟಕ್ಕೆ ಲಾಬಿ, ಡೆಲ್ಲಿಗೆ ತೆರಳಿದ ಸಿದ್ದು ಡಿಕೆಶಿ. ಕರ್ನಾಟಕಕ್ಕೆ ಕ್ಯಾಪ್ಟನ್ ಯಾರು ಅನ್ನೋದು ಫೈನಲ್ ಆಗಿದೆ. ಆದ್ರೆ ಬಲಿಷ್ಠ ತಂಡ ಕಟ್ಟೋದೇ ಡೆಲ್ಲಿ ಮಂಡಳಿಗೆ ಸವಾಲಾಗಿದೆ. ಈ ಕಾರಣಕ್ಕೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ನಿರ್ಗಮಿತ ಸಿಎಂ ಸಿದ್ದರಾಮಯ್ಯ ಇಬ್ರು ಹೈಕಮಾಂಡ್ ಅಂಗಳಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಈ ಇಬ್ಬರ ಜೊತೆ ಜಾರ್ಜ್ ಮತ್ತು ಮಹದೇವಪ್ಪ ಕೂಡ ದೆಹಲಿಗೆ ಪ್ರಯಾಣಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈ ಮಧ್ಯೆ ಆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹಿಗ್ತಾ ಇದ್ದು ಇಂದಿರಾ ಭವನದ ಮುಂದೆ ಶಾಸಕರ ದಟ್ಟಣೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸ್ಥಾನವನ್ನ ಪಡೆಯೋಕೆ ಶಾಸಕರ ಕಸರತ್ತು ಜೋರಾಗಿದೆ. ಪವರ್ ಸೆಂಟರ್ ಡೆಲ್ಲಿಯತ್ತ ಆಕಾಂಕ್ಷಿಗಳ ಪ್ರದಕ್ಷಿಣೆ ಹೆಚ್ಚಾಗಿದೆ. ಶಾಸಕ ಪ್ರದೀಪ್ ಈಶ್ವರ್, ಬಿಆರ್ ಪಾಟೀಲ್ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಮತ್ತೆ ಮಂತ್ರಿಗಿರಿಯನ್ನ ಪಡೆಯೋಕೆ ಚಲುವರಾಯ ಸ್ವಾಮಿ, ರಹೀಂ ಖಾನ್ ಫ್ಲೈಟ್ ಏರಿದ್ದಾರೆ. ಹೇಗಾದ್ರೂ ಮಾಡಿ ಮಂತ್ರಿಯಾಗಬೇಕು ಅಂತಿರೋ ಶಿವಲಿಂಗೇಗೌಡರು ಆತ್ಮವಿಶ್ವಾಸದಲ್ಲಿದ್ದಾರೆ. ಹೊರಗಡೆ ಹೋಗ್ಲಿಕ್ಕೆ ನಾಡಿದ್ದು ಸ್ವೇರಿಂಗ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲೂ ಹೋಗಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಡೆಲ್ಲಿಗೆ ಹೋಗಿದ್ದು ಬರೋಣ ಒಂದು ದಿವಸ ಹೊರಗಡೆ. ಪಕ್ಷದ ತೀರ್ಮಾನ ನಮ್ಮದೇನಿಲ್ಲ. ನಮ್ಮ ಪಕ್ಷ DCMಗಳು ಮಾಡ್ತಾರೋ, ಮಂತ್ರಿಗಳನ್ನ ಕೊಡ್ತಾರೋ, ಯಾರು ಕೊಡ್ತಾರೋ ಅದೆಲ್ಲವೂ ನಮ್ಮ ಪಕ್ಷ ಸಮರ್ಥವಾಗಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ಇಲ್ಲ, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಅಪ್ ಟು ಬೀದರ್ ಟು ಬೆಲ್ಗಾಂ ತನ ಮೈನಾರಿಟಿ ಯಾರು ಇಲ್ಲ. ಅಲ್ಲಿ ಮೈನಾರಿಟಿ ಲೀಡರ್ಸ್ ಮತ್ತು 4 ಸಲ ನಾನು MLA ಆಗಿದ್ದೀನಿ. ಮತ್ತು ಮುಂದೆ ಎಲೆಕ್ಷನ್ ಇದೆ. ಆಫ್ಟರ್ 2 years ಎಲೆಕ್ಷನ್ ಇದೆ. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಿರೀಕ್ಷೆ ಇದೆ ಸರ್? ಈ ಬಾರಿ ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ, ಕೊಡ್ತಾರೆ ಅಂತ ತಿಳ್ಕೊಂಡಿದೀವಿ. ಭೇಟಿ ಮಾಡ್ತೀರಿ ಸರ್? ನೋಡ್ತೀವಿ, ಎಲ್ಲಾರನು ಮಾಡ್ತೀವಿ, ಅವರು ಇವರು ಅಂತ ಅಲ್ಲ. ನೀವು ಕಾಂಗ್ರೆಸ್ ಬರ್ಬೇಕಾದ್ರೆ ನಿಮ್ಗೊಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಭರವಸೆನೂ ಒಂದ್ ಕಡೆ ಎಲ್ಲ ಇರುತ್ತೆ ಸರ್, ಆಗುತ್ತೆ ಅಂತ ಭಾವನೆ ತಿಳ್ಕೊಂಡಿದ್ದೀವಿ. ಡೆಲ್ಲಿಯಲ್ಲಿ ಗರಿಗೆದರಿದ ಕೆಪಿಸಿಸಿ ಪಟ್ಟದ ಪಾಲಿಟಿಕ್ಸ್. ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಹೈಕಮಾಂಡ್ ಭೇಟಿಗೂ ಮುನ್ನ ಬೇಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಭೇಟಿ ನಡೆದಿದೆ. ಹೈಕಮಾಂಡ್ ಜೊತೆಗಿನ ಚರ್ಚೆ ಮುನ್ನವೇ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯಾಗಿದ್ದು ಕೆಪಿಸಿಸಿ ಪಟ್ಟ ಕುತೂಹಲವನ್ನ ಹೆಚ್ಚು ಮಾಡಿದೆ. ಇನ್ನು ಸಿದ್ದು ಡಿಕೆಶಿ ಯಾತ್ರೆ ಬೆನ್ನಲ್ಲೇ ಸಾಹುಕಾರ್ ಸತೀಶ್ ಕೂಡ ದಿಢೀರ್ ದೆಹಲಿಗೆ ತೆರಳಿದ್ದಾರೆ. ಅದೇ ಕೆಪಿಸಿಸಿ ಸ್ಥಾನ ಸಂಬಂಧವೇ ಹೈಕಮಾಂಡ್ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಒಟ್ಟಾರೆ ಡೆಲ್ಲಿ ಅಂಗಳಕ್ಕೆ ಚದುರಂಗ ಶಿಫ್ಟ್ ಆಗಿದೆ. ಯಾರಿಗೆ ಪದಗ್ರಹಣಕ್ಕೆ ಟಿಕೆಟ್ ಸಿಗಲಿದೆ, ಯಾರಿಗೆ ಮಿಸ್ ಆಗಲಿದೆ, ಬುಧವಾರ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನೋದು ನಾಳೆ ಹೊತ್ತಿಗೆ ಕ್ಲಿಯರ್ ಆಗುತ್ತೆ. ಇನ್ನೊಂದ್ ಕಡೆ ಕೆಪಿಸಿಸಿ ಪಗಡಿಯಾಟ ರೋಚಕ ಘಟ್ಟಕ್ಕೆ ತಲುಪಿದ್ದು ಹೈಕಮಾಂಡ್ ಯಾರಿಗೆ ಕೃಪಾ ಕಟಾಕ್ಷವನ್ನ ತೋರ್ಲಿದೆ ಅನ್ನೋದನ್ನ ಕಾದು ನೋಡಬೇಕು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.